ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, SSLC ವಿದ್ಯಾರ್ಥಿಗಳು ಏನು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ LBA ಪ್ರಶ್ನೆ ಉತ್ತರಗಳನ್ನು ಈಗ ನಾನು ಬಿಡಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಯಾರೆಲ್ಲ ಶಿಕ್ಷಕರ ನೇಮಕಾತಿಗೆ ರೆಡಿ ಆಗ್ತಿದ್ದೀರಾ, LBA ಪ್ರಶ್ನೆಗಳು ತುಂಬಾ ಮುಖ್ಯ ಆಗಿರುತ್ತೆ. LBA ಪ್ರಶ್ನೆಗಳಿಂದಾನೇ ಏನೇ ಬಂದರೂ ಕೂಡ ಗ್ರಾಮರ್ ಟಾಪಿಕಲ್ಲಿ ಬರ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ತುಂಬ ಜನ ಆ್ಯಂಟೋನಿಮ್ಸ್ ಆಗಿರ್ಬೋದು, ಸಿನೋನಿಮ್ಸ್ ಆಗಿರಬಹುದು, ಅಥವಾ ಗ್ರಾಮರ್ ಸಂಬಂಧಪಟ್ಟ ಯಾವುದೇ ಪಾಠ ಆಗಿರ್ಬೋದು, ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ನಿಮಗೇನಾದರೂ ಕಾಡ್ತಾ ಇದ್ದರೆ ಅದು ಬರೋದೇ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಿಂತ. ಅದು ಕನ್ನಡನೇ ಆಗಿರಲಿ ಅಥವಾ ಅದು ಇಂಗ್ಲೀಷೇ ಆಗಿರಲಿ, ಆ ಟೆಕ್ಸ್ಟ್ ಬುಕ್ಕಿಂದ ಬರುತ್ತೆ. ಅದ್ರ ಜೊತೆಗೆ LBA ಪ್ರಶ್ನೆ ಉತ್ತರಗಳೇನಿದ್ದಾವೆ, ಈಗ ಅವರು ಕೂಡ ಕ್ವಶನ್ಸ್ನ ತೆಗಿಲಿಕ್ಕೆ ತುಂಬಾ ಈಸಿ ಆದಂತಹವೇ LBA ಪ್ರಶ್ನೆಗಳು. ಈ LBA ಪ್ರಶ್ನೆ ಉತ್ತರಗಳು SSLC ವಿದ್ಯಾರ್ಥಿಗಳಾಗಿರಲಿ ಅಥವಾ ಶಿಕ್ಷಕರ ನೇಮಕಾತಿಗಾಗಿ ರೆಡಿ ಆಗ್ತಿರೋರಾಗಲಿ, ಇಬ್ಬರಿಗೂ ಕೂಡ ಈಕ್ವಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬನ್ನಿ ಇವತ್ತಿನ ಒಂದು 10th LBA ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸೀರಿಯಲ್ ಆಗಿ ಕ್ಲಾಸ್ನ ಮಾಡ್ತಾ ಹೋಗ್ತೀನಿ, ಮಿಸ್ ಮಾಡ್ಕೋಬೇಡಿ. ನೋಡಿ, ಇದು ಗೌರ್ಮೆಂಟಲ್ಲೇ ಇರ್ತಕ್ಕಂತಹ ಒಂದು ಏನು PDF ಆಗಿರುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ ನಾನು ಫಸ್ಟಿಂದನೇ ತೊಗೊಂಡಿದ್ದೀನಿ. ಇವತ್ತಿನ ಒಂದು ತರಗತಿಯಲ್ಲಿ ಹೀರೋ ಅಂತ ಏನು ಲೆಸನ್ ಇದೆ, ಫಸ್ಟ್ ಲೆಸನ್ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಅಂದರೆ ನೋಡಿ, ಡಿಕ್ಷನರಿ ಹಂಟ್ನ ಕೊಟ್ಟಿದ್ದಾರೆ, ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ, ಡೈಲಾಗ್ ರೀಡಿಂಗ್ನ ಕೊಟ್ಟಿದ್ದಾರೆ. ಈ 3 ಟಾಪಿಕ್ಸ್ನ ಕವರ್ ಮಾಡಿದ್ದಾರೆ. ಬನ್ನಿ ನಾವು ಕೂಡ ಈ ಫಸ್ಟ್ ಒಂದು ಲೆಸನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಏನು ಈ ಒಂದು ವಿಡಿಯೋ ಮತ್ತೆ ನಿಮಗೆ ಕಂಟಿನ್ಯೂಸ್ ಸಿಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ ಲೈಕ್ ಮಾಡ್ತಾ ಹೋಗಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಹೈಪ್ ಮಾಡಿ ಪಾಯಿಂಟ್ಸ್ ನೀಡಿ ಸ್ನೇಹಿತರೆ. ಬನ್ನಿ, ಓಕೆ. ಫಸ್ಟ್ ಲೆಸನ್ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಲೆಸನಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಏನೇನು ಅವರು ಬೇಕಾಗುತ್ತೆ ನಿಮ್ಗೆ ಅಂತ ಹೇಳಿದ್ದಾರೆ. ಸೊ ಟೆಕ್ಸ್ಟ್ ಬುಕ್ ಲೆಸನ್ ಇರುತ್ತೆ, ಅದು ಬಿಟ್ಟರೆ ನಿಮಗೆ ಯಾವುದಾದ್ರೂ ವರ್ಡ್ ತಿಳಿತಾ ಇಲ್ಲ ಅಂದರೆ ಡಿಕ್ಷನರಿನ ರೆಫರ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಬನ್ನಿ ನಾವು ಮೇನ್ ಇಂಪಾರ್ಟೆಂಟ್ ಆದ ಕಡೆಗೆ ಹೋಗೋಣ. ವಿಚ್ ವರ್ಡ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ರೀಅರೇಂಜಿಂಗ್ ದ ಲೆಟರ್ಸ್. ಈ ಒಂದು ಲೆಟರ್ಸ್ನ ಅರೇಂಜ್ ಮಾಡಿಕೊಂಡು ಯಾವ ಒಂದು ವರ್ಡ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡಬಹುದು ಅನ್ನೋದು ಒಂದು ಪ್ರಶ್ನೆ. ಓಕೆನಾ, ನೀವು ನೆನ್ಪಿಟ್ಕೊಳ್ಳಿ. ನಾವು PSTR, GPSTR, HSTR, PUC ಯಾವುದೇ ಒಂದು ಬಂದರೂ ಕೂಡ ನಮಗೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳೇ ಬರುತ್ತೆ. ಇದನ್ನು ರಿಪೀಟ್ ಆಗಿ ಹೇಳ್ತಿದ್ದೀನಿ, ಬಿಕಾಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ವರ್ಡ್ನ ಯೂಸ್ ಮಾಡಿಕೊಂಡು ಇಲ್ಲಿರ್ತಕ್ಕಂತಹ ಯಾವ ಒಂದು ವರ್ಡು ರೆಡಿಯಾಗಿದೆ ಅಂತ ನೋಡ್ಕೊಳ್ಳಿ. ನೋಡೋಣ, ನೀವು ಅರೇಂಜ್ ಮಾಡಿ ಯಾವುದಾಗುತ್ತೆ ಅಂತ ನೋಡಿ. ಎಜುಕೇಷನ್ ಅಂತ ಇದೆ, ಇಂಡಕ್ಷನ್ ಅಂತ ಇದೆ, ಆಟೋನೇಟೆಡ್ ಅಂತ ಇದೆ, ಅದಾದಮೇಲೆ ಕ್ಯಾಟ್. ನೋಡಿ, ವರ್ಡ್ ಓದೋಕ್ಕೂ ಬರ್ತಾ ಇಲ್ಲ, ಅಷ್ಟೊಂದು ಡಿಫ್ರೆಂಟ್ ಆಗಿದೆ. ಬಟ್ ಇದಕ್ಕೆ ಒಂದು ಮೀನಿಂಗ್ಫುಲ್ ಕೊಡ್ತಾ ಇರೋದು ಎಜುಕೇಷನ್ ಅಲ್ವಾ. ಸೊ ಹಾಗಾಗಿ ಎಜುಕೇಷನ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಓಕೆ, ಯಾವುದಕ್ಕೂ ಮೀನಿಂಗ್ ಇಲ್ಲ. ನೀವು ಬೇಕಿದ್ರೆ ಸರ್ಚ್ ಮಾಡಿ ನೋಡಿ, ಪ್ರೊನೌನ್ಸಿಯೇಷನ್ನು ಗೊತ್ತಾಗಲ್ಲ ನಿಮಗೆ. ಸೊ ನಿಮ್ಗೆ ಇದರಲ್ಲಿ ಮೀನಿಂಗ್ಫುಲ್ ಯಾವುದು ಒಂದು ನಿಮ್ಮ ಮೈಂಡ್ ಹೇಳುತ್ತಲ್ಲ, ಅದಕ್ಕೆ ಕ್ಲಿಕ್ ಮಾಡ್ಬೋದು. ಅರ್ಥ ಆಗದೇ ಇದ್ದರೆ ಕಾನ್ಫಿಡೆಂಟ್ ಹಾಕಿದ್ರೆ ವೆರಿ ಗುಡ್. ಓಕೆ, ಬನ್ನಿ. ವಿಚ್ ವರ್ಡ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ರೀಅರೇಂಜಿಂಗ್ ದ ಲೆಟರ್ಸ್ DVANCEA ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಗೇನ್ ನಿಮ್ಗೆ ಇದರಲ್ಲಿ ಯಾವುದು ಒಂದು ಪರ್ಫೆಕ್ಟ್ ಅನ್ನಿಸ್ತಾ ಇದೆ, ಅಡ್ವಾನ್ಸ್ ಅಲ್ವಾ. ಸೊ ಹಾಗಾಗಿ ಅಡ್ವಾನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ನೋಡೋಣ. ನೋಡಿ, ಬೇರೆದೆಲ್ಲ ಒಂದು ಪ್ರನೌನ್ಸ್ ಮಾಡೋಕ್ಕೂ ಕೂಡ ನಿಮಗೆ ಕಷ್ಟ ಆಗ್ತಿದೆ, ಹಾಗಾಗಿ ನೀವು ಡಿಲೀಟ್ ಮಾಡ್ಬೋದು. ಅದು ನಿಮ್ಮ ಬುದ್ಧಿಶಕ್ತಿ ಮೇಲೆ ಹೋಗುತ್ತೆ. ಬನ್ನಿ, ರೀಡ್ ದ ಫಾರ್ಮಲ್ ಕಂಪ್ಲೇಂಟ್ ಲೆಟರ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದ್ಯಾಟ್ ಫಾಲೋ. ಇಲ್ಲೊಂದು ಲೆಟ್ರ್ ಕೊಟ್ಟಿದ್ದಾರೆ, ಆ ಲೆಟರ್ಗೆ ಸಂಬಂಧಪಟ್ಟಂತೆ MCQನ ಕೆಳಗಡೆ ಕೊಟ್ಟಿದ್ದಾರೆ. ಫಾರ್ಮ್ ಆಫ್ ಲೆಟರ್ ಏನಿದೆ ಅಂದರೆ ಇಲ್ಲಿ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಯಾವುದ್ರ ಬಗ್ಗೆ? ಬೆಡ್ ರೋಡ್ ಕಂಡೀಷನ್ ಬಗ್ಗೆ ಕೊಡ್ತಿದ್ದಾರೆ. ಓಕೆನಾ. ಸೊ ಯಾರು ಬರ್ತಿದ್ದಾರೆ? ರಾಜೇಶ್ ಕುಮಾರ್ ಅವ್ರು ಬರ್ತಿದ್ದಾರೆ. ಎಲ್ಲಿಂದ? ವಿಲೇಜ್ ನೂರ್ಪುರಿಂದ ಬರೀತಿದ್ದಾರೆ. ಡಿಸ್ಟಿಕ್ ಸೀತಾಪುರ ಅಂತ ಇದೆ. 2025 ಜುಲೈಯಲ್ಲಿ ಬರೀತಿದ್ದಾರೆ. ಯಾರಿಗೆ ಬರೀತಿದ್ದಾರೆ? ಸೆಕ್ರೆಟರಿಯ ಗ್ರಾಮ ಪಂಚಾಯತ್ ಆಫೀಸ್ ನೂರ್ಪುರ್, ಇವ್ರಿಗೆ ಬರೀತಿದ್ದಾರೆ. ಸೊ ಕಂಪ್ಲೇಂಟ್ ಇದೆ ಅಬೌಟ್ ದ ರೋಡ್, ಏನು ಪೂರ್ ಕಂಡೀಷನ್ ಇದೆ ಆ ರೋಡ್ದು.
ಓಕೆ, ತುಂಬ ಸರಳವಾಗಿ, ತುಂಬ ಈಸಿಯಾಗಿ, ತುಂಬ ಸ್ಲೋ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಕಂಪ್ಲೇಂಟ್ ಅಬೌಟ್ ದ ಪೂರ್ ಕಂಡೀಷನ್ ಆಫ್ ಅ ವಿಲೇಜ್ ರೋಡ್ ಬಗ್ಗೆ ಇದೆ. ಸೊ ರೆಸ್ಪೆಕ್ಟೆಡ್ ಸರ್ ಆ್ಯಂಡ್ ಮೇಡಮ್, ನೋಡಿ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಕ್ವಶನ್ ಆನ್ಸರ್ಸ್ ಇದೆ ಕೆಳಗೆ ನಿಮಗೆ. ಹಾಗೆ ಯಾವ ರೀತಿ ಲೆಟರ್ ಬರೀಬೇಕು ಅನ್ನೋದು SSLC ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗುತ್ತೆ. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಡ್ರಾ ಯುವರ್ ಕೈಂಡ್ ಅಟೆನ್ಷನ್ ಟು ದ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಕಂಡೀಷನ್ ಆಫ್ ದ ಮೇನ್ ರೋಡ್ ಇನ್ ಅವರ್ ವಿಲೇಜ್ ನೂರ್ಪುರ್. ಸೊ ಅವರ ಒಂದು ಊರಲ್ಲಿರ್ತಕ್ಕಂತಹ ಒಂದು ಏನು ರೋಡ್ ಒಂದು ಪೂರ್ ಆಗಿದೆ, ತುಂಬ ಕ್ವಾಲಿಟಿ ಲೆಸ್ ಆಗಿದೆ, ಅದ್ರ ಬಗ್ಗೆ ಬರೀತಿದ್ದಾರೆ, ತುಂಬ ಕೆಟ್ಟೋಗಿದೆ ಅಂತ. ದ ರೋಡ್ ಹ್ಯಾಸ್ ಡೆವಲಪ್ಡ್ ಮೆನಿ ಪಾಥೋಲಸ್ ಆ್ಯಂಡ್ ಕ್ರ್ಯಾಕ್ಸ್, ಮೇಕಿಂಗ್ ಇಟ್ ವೆರಿ ಡಿಫಿಕಲ್ಟ್ ಫಾರ್ ಪೀಪಲ್ ಟು ವಾಕ್ ಆರ್ ಡ್ರೈವ್ ಸೇಫ್ಲಿ. ಡ್ಯೂರಿಂಗ್ ದ ರೈನಿ ಸೀಸನ್ ದ ರೋಡ್ ಬಿಕಮ್ಸ್ ಮಡ್ಡಿ ಆ್ಯಂಡ್ ಸ್ಲಿಪ್ರಿ. ಓಕೆ, increasing the risk of accidents. ಇಲ್ಲಿ ಏನು ರೋಡ್ಗಳು ಎಷ್ಟಿದೆ ಅಂದರೆ ಅಲ್ಲಿ ಜಾರ್ಕೊಂಡು ಬೀಳ್ತಿದ್ದಾರೆ, ತುಂಬ ಕೆಸರಾಗಿದೆ. ಸೊ ಈ ಆಕ್ಸಿಡೆಂಟ್ಗಳ ಸಂಖ್ಯೆ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾನೇ ಇದೆ. ಸ್ಕೂಲ್ ಚಿಲ್ಡ್ರನ್, ಎಲ್ಡರ್ಲಿ ಪೀಪಲ್ ಆ್ಯಂಡ್ ಫಾರ್ಮರ್ಸ್ ಆರ್ ಸ್ಪೆಷಲಿ ಅಫೆಕ್ಟೆಡ್. ಇದರಿಂದ ಶಾಲೆ ಹೋಗ್ತಾ ವಿದ್ಯಾರ್ಥಿಗಳು ಆಗಿರಬಹುದು, ಯಂಗ್ ಒಂದು ವಯಸ್ಸಾದಂಥವರಾಗಿರ್ಬೋದು, ಮತ್ತು ಫಾರ್ಮರ್ಸ್ ಯಾರೆಲ್ಲ ರೈತರಾಗಿರ್ತಾರೆ ಅವರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇಟ್ ಆಲ್ಸೋ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಎಮರ್ಜೆನ್ಸಿ ವೆಹಿಕಲ್ಸ್ ಟು ಪಾಸ್ ಥ್ರೋ. ಸೊ ಡಿಫಿಕಲ್ಟ್ ಆಗ್ತಿದೆ, ಒಂದು ರೋಡ್ ಏನಿದೆ ಆ ರೋಡಿಂದ ಪಾಸ್ ಆಗಲಿಕ್ಕೆ ತುಂಬಾ ಡಿಫಿಕಲ್ಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಡಿಸ್ಪ್ಯಾಟ್ ರಿಪೀಟೆಡ್ ಕಂಪ್ಲೇಂಟ್ಸ್ ಫ್ರಮ್ ವಿಲೇಜಸ್, ನೋ ಆ್ಯಕ್ಷನ್ ಹ್ಯಾಸ್ ಬಿನ್ ಟೇಕನ್ ಸೋ ಫಾರ್. ಇದಕ್ಕಿಂತ ಮುಂಚೆ ಕೂಡ ಎಷ್ಟೋ ಕಂಪ್ಲೇಂಟ್ಸ್ ಆಗಿದೆ, ಬಟ್ ಯಾರೂ ಕೂಡ ಇದ್ರ ಬಗ್ಗೆ ಯಾವುದೇ ಒಂದು ಆ್ಯಕ್ಷನ್ನ ತಗೊಂಡಿಲ್ಲ. ಐ ಹಂಬ್ಲಿ ರಿಕ್ವೆಸ್ಟ್ ದ ಗ್ರಾಮ ಪಂಚಾಯತ್ ಟು ಲುಕ್ ಇನ್ ಟು ದಿಸ್ ಮ್ಯಾಟರ್ ಎಟ್ ದ ಅರ್ಲಿಯೆಸ್ಟ್ ಆ್ಯಂಡ್ ಟೇಕ್ ನೆಸೆಸರಿ ಸ್ಟೆಪ್ಸ್ ಟು ರಿಪೇರ್ ದ ರೋಡ್. ದ ಎಂಟೈರ್ ವಿಲೇಜ್ ವಿಲ್ ಬಿ ಗ್ರೇಟ್ಫುಲ್ ಫಾರ್ ಯುವರ್ ಪ್ರಾಂಪ್ಟ್ ಆ್ಯಕ್ಷನ್. ಯುವರ್ ಸಿನ್ಸಿಯರ್ಲಿ ರಾಜೇಶ್ ಕುಮಾರ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ರೋಡ್ ಬಗ್ಗೆ ರಾಜೇಶ್ ಕುಮಾರ್ ಅವರು ನೂರ್ಪುರ್ ಗ್ರಾಮ ಪಂಚಾಯತಿಗೆ ಒಂದು ಲೆಟರ್ನ ಬರೆದಿದ್ದಾರೆ. ಯಾವುದ್ರ ಬಗ್ಗೆ ಅಂದರೆ ಕೆಟ್ಟು ಹೋಗಿರೋ ರೋಡ್ ಬಗ್ಗೆ ಬರೆದಿದ್ದಾರೆ. ಸೊ ಬನ್ನಿ ಇದ್ರ ಮೇಲೆ ಏನು MCQ ಪ್ರಶ್ನೆಗಳಿದೆ ಅಂತ ನೋಡ್ತಾ ಹೋಗೋಣ. ಮೂರನೆಯ ಒಂದು MCQ ಪ್ರಶ್ನೆ ಆಗಿದೆ, ಹೂ ರೋಡ್ ದ ಲೆಟರ್ ಟು ದ ಗ್ರಾಮ ಪಂಚಾಯತ್. ಸೊ ನಿಮಗೆ ಗೊತ್ತಿರೋ ಹಾಗೆ ಸ್ನೇಹಿತರೆ ಯಾರು ಬರೆದಿದ್ದಾರೆ ನೋಡೋಣ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ರಮೇಶ್ ಕುಮಾರ್, ರಾಜೇಶ್ ಕುಮಾರ್, ಸುರೇಶ್ ಕುಮಾರ್, ಮೋಹನ್ ಕುಮಾರ್ ಅಂತ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ ರಾಜೇಶ್ ಕುಮಾರ್ ಅವರು ಈ ಲೆಟರ್ನ ಬರೆದಿರೋದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ, ವಾಟ್ ಈಸ್ ದ ಮೇನ್ ಇಶ್ಯೂಸ್ ಮೆನ್ಷನ್ಡ್ ಇನ್ ದ ಲೆಟರ್. ತುಂಬ ಒಂದು ಸರಳವಾಗಿ ಎಲ್ಲರೂ ಆನ್ಸರ್ ಮಾಡ್ತೀರಾ. ಸೊ ವಾಟ್ ಈಸ್ ದ ಮೇನ್ ಇಶ್ಯೂಸ್ ಮೆನ್ಷನ್ಡ್ ಇನ್ ದ ಲೆಟರ್, ದಟ್ ಈಸ್ ವಾಟರ್ ಸ್ಟೋರೇಜಾ, ಲ್ಯಾಕ್ ಆಫ್ ದ ಸ್ಟ್ರೀಟ್ ಲೈಟಾ, ಪೂರ್ ಕಂಡೀಷನ್ ಆಫ್ ದ ವಿಲೇಜ್ ರೋಡ, ಸ್ಕೂಲ್ ಬಿಲ್ಡಿಂಗ್ ಡ್ಯಾಮೇಜ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಇದಕ್ಕೆ ಪೂರ್ ಕಂಡೀಷನ್ ಆಫ್ ದಿ ವಿಲೇಜ್ ರೋಡ್ ಅಂತ ಆಗುತ್ತೆ. ಓಕೆ, ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆ. ಇಲ್ಲೊಂದು ಡೈಲಾಗ್ ಕೊಟ್ಟಿದ್ದಾರೆ. ಈ ಡೈಲಾಗ್ನ ಓದ್ಕೊಂಡ್ಮೇಲೆ ಇದ್ರ ಮೇಲೆ MCQs ಇರುತ್ತೆ. ಇದೇ ರೀತಿ PSTR ಆಗಿರ್ಬೋದು, HSTR ಆಗಿರ್ಬೋದು, GPT ಆಗಿರ್ಬೋದು, ಈ ರೀತಿ ಪ್ರಶ್ನೆ ನಿಮಗಿರುತ್ತೆ. ಡೈಲಾಗ್ಸ್ನ ಕೊಟ್ಟಿರ್ತಾರೆ, ಅದಕ್ಕೆ ತಕ್ಕಂತಹ ಒಂದು MCQs ನಿಮಗಿರುತ್ತೆ. ಓಕೆ, ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆಲ್ಲ. ಸೊ ರೀಡ್ ದ ಫಾಲೋವಿಂಗ್ ಡೈಲಾಗ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಡೈಲಾಗ್, ಡಾಕ್ಟರ್ ಆ್ಯಂಡ್ ಪೇಷಂಟ್ ಇದ್ದಾರೆ ಇಲ್ಲಿ. ಡಾಕ್ಟರ್ ಮತ್ತು ಪೇಷಂಟ್ ಬಗ್ಗೆ ನಡೀತಕ್ಕಂತಹ ಒಂದು ಡೈಲಾಗ್ ಅಥವಾ ಸಂಭಾಷಣೆ ಅಂತೇನೋ ಕನ್ನಡದಲ್ಲಿ. ಸೊ ಪೇಷಂಟ್ ಏನು ಹೇಳ್ತಾರೆ, ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್, ವಾಟ್ ಬ್ರಿಂಗ್ಸ್ ಯು ಹಿಯರ್ ಟುಡೇ ಅಂತ ಕೇಳ್ತಿದ್ದಾರೆ ಡಾಕ್ಟರ್. ಓಕೆ, ಸೊ ಯಾಕೆ ಬಂದಿದ್ದೀರಾ ಅಂತ ಶುಭ ಮುಂಜಾನೆ ಹೇಳಿಬಿಟ್ಟು ಗ್ರೀಟ್ ಮಾಡಿಬಿಟ್ಟು. ಸೊ ಪೇಷಂಟ್ ಹೇಳ್ತಾನೆ, ಐ ಹ್ಯಾವ್ ಬೀನ್ ಹ್ಯಾವಿಂಗ್ ಅ ಸ್ಕೋರ್ ಥರ್ಸ್ಟ್ ಆ್ಯಂಡ್ ಫೀವರ್ ಫಾರ್ ದ ಲಾಸ್ಟ್ 2 days. ನನಗೆ ತುಂಬ ಗಂಟಲು ನೋವು ಮತ್ತು ಜ್ವರ ಬಂದಿದೆ ಡಾಕ್ಟರ್ ಅಂತ ಹೇಳ್ತಿದ್ದಾರೆ. ಡಾಕ್ಟರ್, ಡ್ಯೂ ಆಲ್ಸೋ ಹ್ಯಾವ್ ಎ ಕಫ್ ಆರ್ ಕೋಲ್ಡ್. ಮತ್ತು ನಿಮಗೆ ಕಫ ಮತ್ತು ನೆಗಡಿ ಕೂಡ ಇದೆಯಾ ಅಂತ ಕೇಳ್ತಿದ್ದಾರೆ. ಸೊ ಪೇಷಂಟ್, ಎಸ್ ಐ ಹ್ಯಾವ್ ಮೈಲ್ಡ್ ಕಫ ಆ್ಯಂಡ್ ಅ ಬಾಡಿ ಪೇನ್. ಸೊ ಎಕ್ಸ್ಪ್ಲನೇಷನ್ ಮಾಡೋ ಜರೂರತ್ತಿಲ್ಲ ಅನ್ಕೋತೀನಿ.
ಡಾಕ್ಟರ್ ಲೆಟ್ ಮಿ ಚೆಕ್ ಯುವರ್ ಟೆಂಪ್ರೇಚರ್ ಆ್ಯಂಡ್ ಥ್ರಾಟ್ ಅಂತ ಹೇಳ್ತಿದ್ದಾರೆ. ಸೊ ಅವರ ಗಂಟಲು ಮತ್ತು ಅವರ ಟೆಂಪ್ರೇಚರ್ನ ಡಾಕ್ಟ್ರಿಗೆ ಚೆಕ್ ಮಾಡ್ತಿದ್ದಾರೆ. ಪೇಷಂಟ್ ಹೇಳ್ತಾರೆ ಓಕೆ ಡಾಕ್ಟರ್. ದೆನ್ ಡಾಕ್ಟರ್ ಯು ಹ್ಯಾವ್ ಸೈಡ್ ಫೀವರ್ ಆ್ಯಂಡ್ ಥರ್ಸ್ಟ್ ಇನ್ಫೆಕ್ಷನ್, ನಥಿಂಗ್ ಸೀರಿಯಸ್ ಅಂತ ಹೇಳ್ತಿದ್ದಾರೆ ಡಾಕ್ಟರ್. ಆದಮೇಲೆ ಪೇಷಂಟ್ ಏನು ಹೇಳ್ತಾರೆ, ದ್ಯಾಟ್ಸ್ ರಿಲೀಫ್, ವಾಟ್ ಶುಡ್ ಐ ಡೂ ನೌ. ಹೌದಾ, ಏನೂ ಸೀರಿಯಸ್ ಆಗಿಲ್ವಾ, ಹಾಗಿದ್ರೆ ನಾನು ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಡಾಕ್ಟರ್ ಐ ವಿಲ್ ಗಿವ್ ಯು ಸಮ್ ಮೆಡಿಷನ್ಸ್ ಆ್ಯಂಡ್ ಅಡ್ವೈಸ್ ರೆಸ್ಟ್ ಫಾರ್ ಎ ಕಪಲ್ ಆಫ್ ಡೇಸ್. ಸ್ವಲ್ಪ ದಿನ ನೀವು ರೆಸ್ಟ್ ಮಾಡಿ ಮೆಡಿಷನ್ಸ್ ಕೊಡ್ತೀನಿ, ಅದನ್ನು ನೀವು ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಪೇಷಂಟ್ ಶುಡ್ ಐ ಟೇಕ್ ಎನಿ ಟೆಸ್ಟ್ ಅಂತ ಕೇಳ್ತಿದ್ದಾರೆ. ಯಾವುದಾದ್ರೂ ಟೆಸ್ಟ್ ಮಾಡ್ಕೋಬೇಕಾ ಅಂತ. ನಾಟ್ ರೈಟ್ ನಾವು. ಇಫ್ ದ ಫೀವರ್ ಕಂಟಿನ್ಯೂಸ್ ಆಫ್ಟರ್ 2 days ದೆನ್ ಗೆಟ್ ಎ ಬ್ಲಡ್ ಟೆಸ್ಟ್ ಡನ್ ಅಂತ. ಸೊ ಏನಾದರೂ ಟೆಸ್ಟ್ ಮಾಡ್ಕೋಬೇಕಾ ಡಾಕ್ಟ್ರೇ ಅಂತ ಕೇಳ್ತಿದ್ದಾರೆ. ಅವರು ಇಲ್ಲ, ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಈಗ ಮೆಡಿಷನ್ಸ್ ತೊಗೊಳ್ಳಿ, ಏನಾದರೂ ಮುಂದೆ 2 days ಆದಮೇಲೂ ಕೂಡ ನಿಮಗೆ ಜ್ವರ ಏನಾದರೂ ಇದ್ದರೆ ಆವಾಗ ಮತ್ತೆ ಟೆಸ್ಟ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಸೊ ಬನ್ನಿ, ಈಗ ಇಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಅದರ ಮೇಲೆ ಒಂದೇ ಒಂದು ಪ್ರಶ್ನೆ ಇದೆ ಇಲ್ಲಿ ಗೌರ್ಮೆಂಟಿಂದ. ನಾನು ಬೇಕಾದರೆ ನಿಮ್ಗೆ ಬೇಕಾದಷ್ಟು ಪ್ರಶ್ನೆಗಳನ್ನು ರೈಸ್ ಮಾಡ್ಬೋದು, ಬಟ್ ಇಲ್ಲಿ ಏನಿದೆ ಅಷ್ಟೇ ನೋಡ್ತಾ ಹೋಗೋಣ. ವಾಟ್ ಸಿಂಪ್ಟಮ್ಸ್ ಡಿಡ್ ದ ಪೇಷಂಟ್ ಹ್ಯಾವ್. ಏನಿದೆ ಇವರಿಗೆ, ಪೇಷಂಟ್ ಅವರಿಗೆ ಹೆಡ್ ಪೇನ್ ಇದೆಯಾ, ಸ್ಟಮಕ್ ಪೇನಾ, ಏನಿತ್ತು ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ಗೊತ್ತಿದೆ ನಿಮಗೆ ನೋಡಿ, ಹೆಡೇಕ್ ಆ್ಯಂಡ್ ಸ್ಟಮಕ್ ಪೇನಾ, ಸೋರ್ ಥ್ರೋಟ್ ಆ್ಯಂಡ್ ಫೀವರ, ಕೋಲ್ಡ್ ಆ್ಯಂಡ್ ಇರ್ಚ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಯರ್ಚ್ ಅಂತ. ಆದಮೇಲೆ ರಶ್ ಆ್ಯಂಡ್ ವಾಮಿಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಇದಕ್ಕೆ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ಅವನಿಗೆ ಈ ಗಂಟಲು ಬೇನೆ ಮತ್ತು ಜ್ವರ ಇತ್ತಲ್ವಾ, ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ. ಇದು ಇವತ್ತಿನ ತರಗತಿ ಆಗಿತ್ತು. ಎರಡನೆಯ ಒಂದು ಗ್ರ್ಯಾಂಡ್ ಮಾ ಏನು ಲೆಸನ್ ಇದೆ, ಒಂದು ಪೋಯಮ್ ಇದೆ. ಇದ್ರ ಬಗ್ಗೆ ಏನು ಕೊಟ್ಟಿದ್ದಾರೆ LBA ಕ್ವಶನ್ಸಲ್ಲಿ ಅಂತ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಒಂದೇ ಲೆಸನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿಗೆ, ಯಾಕಂದರೆ ಎಲ್ಲನೂ ಒಮ್ಮೆ ನಿಮ್ಮ ಮೈಂಡಲ್ಲಿ ಸೇರಿಸೋದ್ರಿಂದ ಯಾವುದು ಅಷ್ಟಾಗಿ ಅರ್ಥ ಆಗೋದಿಲ್ಲ. ಒಂದೊಂದೇ ಸ್ಲೋ ಆಗಿ ತಿಳಿತಾ ಹೋಗಿ ಸ್ನೇಹಿತರೆ. ಇದು ಇವತ್ತಿನ ತರಗತಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ಶಿಕ್ಷಕರ ನೇಮಕಾತಿಗಾಗಿ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. SSLC ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.